ಚಿರಾಗ್, ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ. ನಿಮಗೆ ಭಾವನ ಬಗ್ಗೆ ಏನಾದರೂ ಗೊತ್ತಾ? ನನ್ಗೆ ಯಾಕೋ ನೀವು ನಮ್ಮೆಲ್ಲರ ಹತ್ರನೂ ಸುಳ್ಳು ಹೇಳ್ತಿದ್ದೀರಾ ಅನಿಸ್ತಿದೆ. ನೀವು ಹೇಳ್ತಿರೋದ್ರ ಮೇಲೆ ನಂಗೆ ನಂಬಿಕೆ ಬರ್ತಿಲ್ಲ ಚಿರಾಗ್. ಪ್ಲೀಸ್ ನಿಜ ಹೇಳಿ. ನಾನು ಯಾಕ್ರಿ ನಿಮ್ಗೆ ಹೇಳ್ಬೇಕು? ಅಣ್ಣ ಎಲ್ಲಿದ್ರೆ ನಿಮ್ಗೇನು? ನಂಬಿಕೆ ಕಳ್ಕೊಂಡಿರೋ ನಿಮ್ಮನ್ನ ನಂಬಿಸೋ ಅವಶ್ಯಕತೆ ನನಗಿಲ್ಲ. ವಾಟ್? ನಾನೇನು ನಂಬಿಕೆ ಕಳ್ಕೊಂಡಿದ್ದೀನಿ? ನೀವು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ, ನಿಮ್ಮ ಉದ್ದೇಶ ಏನು ಅಂತ ಇವಾಗಲೇ ಹೇಳ್ಬಿಡಿ ನನಗೆ. ಚಿರಾಗ್, ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಜೊತೆ ಸಂಸಾರ ಮಾಡಬೇಕು ಅಂತಾನೆ ಮದುವೆ ಆಗಿದ್ದು. ಅದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಅಷ್ಟೇನಾ? ಅಫ್ಕೋರ್ಸ್, ಇನ್ನೇನಿದೆ? ಮತ್ತೆ ಅವತ್ತು ಸಿಮ್ ಕಾರ್ಡ್ ಬಗ್ಗೆ ಕೇಳಿದಾಗ ಏನೇನೋ ಹೇಳಿದ್ರಿ, ಮತ್ತೆ ಮೊನ್ನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಗೂ ಹೋಗಿದ್ರಿ. ಇದೆಲ್ಲದನ್ನೂ ಎಲ್ಲರ ಹತ್ರ ಮುಚ್ಚಿಟ್ಟಿಲ್ವಾ ನೀವು? ಇಲ್ಲ ಚಿರಾಗ್, ಅದು ಸ್ಟಾಪ್ ಇಟ್ ದಿಶಾ. ನಮ್ಮ ಅತ್ತಿಗೆ ಹೊಟ್ಟೆಲಿ ಬೆಳೀತಿದ್ದ ಜೀವನ ಕಿತ್ಕೊಂಡು ಅವ್ರ ಜೀವನ ಹಾಳು ಮಾಡಿರೋ ನಿಮ್ಮ ಹತ್ರ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಚಿರಾಗ್, ನಾನು ನಿಮ್ಮ ಅತ್ತಿಗೆ ಜೀವನನ ಹಾಳು ಮಾಡಿಲ್ಲ. ಅವರೇ ಬಿದ್ದಿದ್ದು. ಅದು ನಿಮ್ಮ ಹತ್ರ ಎಷ್ಟು ಸಲ ಹೇಳಿ, ಆದ್ರೂ ಪದೇ ಪದೇ ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿರ್ತೀರಾ? ನಿಮ್ಮ ಮೇಲೆ ಆಣೆ ಮಾಡ್ಬೇಕಾ ಅಥವಾ ನಿಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬೇಕಾ? ಹೇಳಿ. ಆಣೆ ಪ್ರಮಾಣ ಮಾಡಿದ ತಕ್ಷಣ ಮಾಡಿದ ತಪ್ಪು ಸರಿ ಹೋಗ್ಬಿಡಲ್ಲ. ನೀವು ನನ್ನ ಹತ್ರ ಎಷ್ಟೇ ಸುಳ್ಳು ಹೇಳಿದ್ರು ನಿಮ್ಮ ಆತ್ಮಸಾಕ್ಷಿಗೆ ನೀವು ಮೋಸ ಮಾಡ್ಕೊಳಕ್ಕಾಗಲ್ಲ. ನೆನಪಿರ್ಲಿ, ನಿಮ್ಮನ್ನ ನನ್ನ ಜೊತೆ ಇಷ್ಟಪಟ್ಟು ಮದುವೆ ಮಾಡಿಸಿರೋ ಅತ್ತಿಗೆಗೆ ಹಿಂಗೆ ಮಾಡಿದಿರಲ್ಲ, ನಿಮ್ಮನ್ನೇನು ಯಾರು ನಂಬ್ತಾರೆ, ಯಾಕೆ ನಂಬ್ತಾರೆ? ನನ್ನ ನಂಬಿ ಅಂತ ನಾನು ಕೇಳ್ತಿಲ್ಲ, ಆದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರೋದು. ಅಲ್ಲ ಚಿರಾಗ್, ನಿಮ್ಮ ಅತ್ತಿಗೆ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತೀರಾ ಅಲ್ವಾ? ಅವ್ರು ಯಾವ ಉದ್ದೇಶದಿಂದ ನನ್ನ ನಿಮ್ಮ ಜೊತೆ ಮದುವೆ ಮಾಡಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಏನು ನಿಮ್ಮ ಮಾತಿನ ಅರ್ಥ? ಅಂದ್ರೆ ನಿಮ್ಮ ಪ್ರಕಾರ ಅತ್ತಿಗೆ ತಪ್ಪು ಮಾಡಿದಾರಂತನಾ? ನೀನು ಚಿರು ಒಂದಾಗಬೇಕು, ಚಿರು ನಿನ್ನ ಒಪ್ಕೋಬೇಕು ಅಂದರೆ ಅದಕ್ಕಿರೋದಿದೊಂದೇ ತಾನೆ. ಈ ವಿಷಯ ನಮ್ಮಿಬ್ಬರಲ್ಲೇ ಆದಷ್ಟು ಬೇಗ ದೀಪಲ್ ಕತೆ ಫಿನಿಶ್ ಮಾಡ್ತೇವೆ. ಹೇಳಿ, ನಮ್ಮ ಅತ್ತಿಗೆ ಯಾವ ಉದ್ದೇಶದಿಂದ ನಿಮ್ಮನ್ನ ನನ್ನ ಜೊತೆ ಮದುವೆ ಮಾಡಿಸಿದ್ರು? ಈಗಲೇ ಹೇಳ್ಬಿಡಿ. ಅವರು ದೀಪನ ಚಿರು. ಸಾರಿ, ನೀವಿಬ್ರು ಇಂಪಾರ್ಟೆಂಟ್ ಆಗಿರೋ ಮಾತಾಡ್ತಿದ್ರಿ ಅನ್ಸುತ್ತೆ. ಇವ್ರ ಜೊತೆ ಏನು ಇಂಪಾರ್ಟೆಂಟು ಇಲ್ಲ, ಹೇಳಚ್ಚು. ಅದು ನಾನು ಇಂಟರ್ವ್ಯೂಗೆ ಹೋಗ್ತಿದ್ದೆ. ಕೊನೆಗೂ ನೀನು ಹಠಾನೆ ಗೆದ್ಬಿಡ್ತಲ್ಲ. ನೀನು ಅಂದ್ಕೊಂಡು ಹಾಗೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ. ರೆಸ್ಪೆಕ್ಟ್ ದ್ಯಾಟ್. ಆಲ್ ದಿ ಬೆಸ್ಟ್. ಚೆನ್ನಾಗಾಗಲಿ. ಥ್ಯಾಂಕ್ ಯು. ಬಾಯ್ ದಿಶಾ. ಬಾಯ್ ಅಕ್ಕ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.